ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದೈತೆ. ಟೈಮು 12:53. ಪಿಕಪ್ಪು 9.3 ಕಿಲೋಮೀಟರ್ ಇದೆ ಪಿಕಪ್ಪು. ಅಂದರೆ ಇಲ್ಲಿ ರೋಡ್ ಓಪನ್ ಇಲ್ಲ. ರೋಡ್ ಓಪನ್ ಇದ್ದಿದ್ರೆ 2 ಕಿಲೋಮೀಟ್ರ್ ಆಗೋಗ್ಬೋದು. ರೋಡ್ ಕ್ಲೋಸ್ ಮಾಡೋರಿಗೆ ದೊಡ್ಡಲ್ಮರ ರೋಡ್ ಇವಾಗ ಸುತ್ತ ಹಾಕೊಂಡು ಬರಬೇಕು. ಬಾಡಿಗೆ ಬಂದಿರೋದು 980 ರೂಪಾಯಿ. ಡ್ರಾಪ್ ಇರೋದು ಕೊಣನಕುಂಟೆ, ಅಂಜನಾಪುರ ಮೇನ್ ರೋಡ್. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ ಕ್ಲಾಸ್. ಟೈಮು ಬೆಳಿಗ್ಗೆ 8:55. ನಾನಿವಾಗ ಬಿಟ್ಟಿದ್ದೀನಿ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಊರಿಂದ ನಾನೇ ಮೈಸೂರಿಗೆ ಬಂದು ಮನೆಗೆ ಹೋಗಿದ್ದೆ ಅನ್ಲೋಡ್ ಮಾಡ್ಕೊಂಡು. ಇವಾಗ ಡೈರೆಕ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಒಂದು ಗಾಡಿದು ಇನ್ಶೂರೆನ್ಸ್ ಮಾಡಬೇಕಾಗಿತ್ತು. ಫೋನ್ ಮಾಡಬೇಕು ಅವ್ರಿಗೆ. ಅದಕ್ಕೆ ಒಂದು ಪರ್ಸ್ನಲ್ ಬಾಡಿಗೆ ಬಂದುಬಿಟ್ಟಿದೆ. ಡೈರೆಕ್ಟ್ ನಾಯಂಡಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾಗದೇವನಹಳ್ಳಿಯಿಂದ ಸೆಂಟ್ರಿಂಗ್ ಅವ್ರದ್ದು ಬಾಡಿಗೆ ಐತೆ. ಕೆಂಗೇರಿ ಸಿರ್ಕೆ ಅಪಾರ್ಟ್ಮೆಂಟು. ಅಲ್ಲಿಂದ ಲೋಡ್ ಮಾಡ್ಕೊಂಡು RR ನಗರ BML 5th ಸ್ಟೇಜ್ಗೆ ಹೋಗ್ಬೇಕಂತೆ. ಹೋಗಿ ಅಲ್ಲಿ ಇಳಿಸ್ಬಿಟ್ಟು ಆಮೇಲೆ ನಾಯಂಡಹಳ್ಳಿಗೆ ಹೋಗೋಣ. ಹೋಗ್ಬಿಟ್ಟು ಗಾಡಿದು ಇನ್ಸೂರೆನ್ಸ್ ಮಾಡಿಬಿಟ್ಟು ಆಮೇಲೆ ಡ್ಯೂಟಿ ಆನ್ ಮಾಡೋಣ. ಸದ್ಯಕ್ಕೆ ಡೈರೆಕ್ಟ್ ಹೋಗೋಣ ಲೋಡಿಂಗ್ ಪಾಯಿಂಟ್ಗೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡಿಲಿ ಮುಂದೆಗಡೆ ಗಾಡೀಲಿ ಹೆಂಗೆ ತುಂಬ್ಕೊಯ್ತವ್ರೆ ಲೋಡು. ಆಮೇಲೆ ಹಿಂದ್ಗಡೆ ಮೇಲ್ಗಡೆ 3 ಜನ ಕೂತವ್ರೆ. ಇಬ್ಬರು ಕೂತವ್ರೆ, ಒಬ್ಬ ಮನ್ಗವನೆ. ಇಲ್ಲಿ ಯಾವಾಗಲೂ RTOದವ್ರು ಇರ್ತಿದ್ರು, ಇವತ್ತಿಲ್ಲ ಸದ್ಯಕ್ಕೆ. ಅವ್ರ ಅದೃಷ್ಟಕ್ಕೆ ಹೆಂಗೆ ತುಂಬ್ಕೊಯ್ತವ್ರು ನೋಡಿ. ಒಂದು ಮನೆ ಕಟ್ಟೈತೆ ಗಾಡಿ. ಒಲೆರೋ ಯಾವಾಗಲೂ RTOದವರು ಪೊಲೀಸವ್ರು ಯಾರಾದ್ರು ಇರ್ತಿದ್ರು, ಇವತ್ತು ಯಾರೂ ಇಲ್ಲ. ಅವ್ರ ಅದೃಷ್ಟ. ಟೈಮು 9:19 ಆಯಿತು. ಇವಾಗ 330 ಕಿಲೋಮೀಟ್ರು ನೆನ್ನೆ ಲೆಕ್ಕಾಚಾರ ಇಲ್ಲಿಗೆ ಮುಗಿತಾ ಇದೆ. ಇಲ್ಲಿಗೆ ಜೀರೋ ಮಾಡೋಣ. ಇಲ್ಲಿಂದ ಇನ್ನು ಪಿಕಪ್ ಪಾಯಿಂಟು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ. ಸಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಪಿಕಪ್ ಇರೋದು. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಐತೆ. ಜೀರೋ ಮಾಡಿದ್ದೀನಿ ಇವಾಗ. ಇವತ್ತಿಂದ ಲಾಗೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜೀರೋ ಮಾಡಿದ್ದೀನಿ ಕಿಲೋಮೀಟ್ರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಿಲೋಮೀಟ್ರ್ ಇವತ್ತಿನ ಡ್ಯೂಟಿದು. ಟೈಮು 9:20 ಇವಾಗ ಬೆಳಗ್ಗೆ. ಇದಕ್ಕೆ ಇದು ಕೆಂಗೇರಿ ಉಪನಗರ ರೋಡು ನೋಡ್ಬಿಟ್ಟು ಅಲ್ಲಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 7 ಕಿಲೋಮೀಟ್ರ್ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್ಗೆ. ಶಾರ್ಟ್ಕಟ್ಟಲ್ಲಿ ನೀವು ಹೋಗೋಣ ಡ್ರಾಪ್ ಲೊಕೇಶನ್ಗೆ. RR ನಗರ BML 5th ಸ್ಟೇಜ್. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಬಾಡಿಗೆ ಇನ್ಸೂರೆನ್ಸ್ ಮಾಡಬೇಕಾಗಿತ್ತಲ್ಲ ಗಾಡಿ. ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿತಾ ಇಲ್ಲ. 1 ಸರಿ ಮಾಡಿದೆ, 2 ಸರಿ ಮಾಡಿದೆ, ತೆಗೆದಿಲ್ಲ. ನೋಡೋಣ, ಅವ್ರಿಗೆ ಇನ್ಸೂರೆನ್ಸ್ ಮಾಡಬೇಕು ಅಂತ ಅಂದರೆ ಕಮ್ಮಿ ರೇಟ್ಗೆ ನಾವೇ ಮಾಡಿಕೊಡ್ತಾ ಇರೋದು ಅಂತ ಅವ್ರಿಗೆ ಗೊತ್ತಾದರೆ ಮಾಡೇ ಮಾಡ್ತಾರೆ. ಮಾಡಿಸ್ಬೇಕು ಅಂದರೆ ನಂಬಿಕೆ ಇದ್ದರೆ ಮಾಡ್ತಾರೆ. ಅಂದರೆ ಅವರು ಬರ್ತೀನಿ ಅಂತ ಹೇಳಿದ್ರು ನಾಯಂಡಹಳ್ಳಿಗೆ ಡೈರೆಕ್ಟು. ಅಂಗಡಿ ಹತ್ರ ಹೋಯ್ತೀನಿ. ಮಾಡಿಸ್ಲೇಬೇಕು ಅಂದರೆ ಮಾಡ್ತಾರೆ, ಬರ್ತಾರೆ, ಮಾಡಿಸ್ತಾರೆ. 1 ಸರಿ 2 ಸರಿ ಫೋನ್ ಮಾಡ್ಬೋದು. ಪದೇ ಪದೇ ನಾವೇ ಮೇಲ್ಬಿದ್ದು ಫೋನ್ ಮಾಡೋಕ್ಕೆ ಹೋಗ್ಬಾರ್ದು. ಕೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ನೆನ್ನೆ ಬುಕ್ ಮಾಡಿದ್ರಲ್ಲ ಟಾಟಾ ACನ ಪ್ಲೈವುಡ್ 3-4 ಶೀಟ್ ಪ್ಲೈವುಡ್ ಹಾಕಿದ್ರಲ್ಲ, ಅದೇ ಅಂಗಡಿಯವರು. ಪಿಕಪ್ಪು 3.4 ಇದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ. 688 ರೂಪಾಯಿ ಬಂದಿರೋದು. ಡ್ರಾಪ್ ಇರೋದು ಕಣ್ಮಿಣಿಕೆ, ಕುಂಬ್ಳಗುಡಿಯಿಂದ ಮುಂದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 16 ಕಿಲೋಮೀಟ್ರ್ ತೋರ್ತಾ ಇದೆ ಕಣ್ಮಿಣಿಕೆ ಒಳಗಡೆಗೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಇವಾಗ ಕುಂಬ್ಳಗುಡಿ ಕಡೆ ಹೋಗೋಣ. ಇಲ್ಲಿಂದ 6-7 ಕಿಲೋಮೀಟ್ರ್ ಆಗುತ್ತೆ, 5-6 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗ್ತಾ ಇರೋಣ ಕುಂಬ್ಳಗುಡಿ ಕಡೆಗೆ.
ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದೈತೆ. ಟೈಮು 12:53. ಪಿಕಪ್ಪು 9.3 ಕಿಲೋಮೀಟರ್ ಇದೆ ಪಿಕಪ್ಪು. ಅಂದರೆ ಇಲ್ಲಿ ರೋಡ್ ಓಪನ್ ಇಲ್ಲ. ರೋಡ್ ಓಪನ್ ಇದ್ದಿದ್ರೆ 2 ಕಿಲೋಮೀಟ್ರ್ ಆಗೋಗೋದು. ರೋಡ್ ಕ್ಲೋಸ್ ಮಾಡೋರಿಗೆ ದೊಡ್ಡಲ್ಮರ ರೋಡ್ ಇವಾಗ ಸುತ್ತ ಹಾಕೊಂಡು ಬರಬೇಕು. ಬಾಡಿಗೆ ಬಂದಿರೋದು 980 ರೂಪಾಯಿ. ಸ್ಟಾಪ್ ಇರೋದು ಕೊಣನಕುಂಟೆ, ಅಂಜನಾಪುರ ಮೇನ್ ರೋಡ್. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 23 ಕಿಲೋಮೀಟ್ರ್ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್ಗೆ. ಯಾರು ಇರಲಿಲ್ಲ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದರು. ನಾನು ಇಬ್ಬರು ಸೇರಿ ಲೋಡ್ ಮಾಡ್ದು. ಹೆಚ್ಚು ಕಮ್ಮಿ 1 ಟನ್ ಹತ್ತಿರ ಇರಬೇಕು. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಎಲ್ಲಿ ಇಲ್ಲಿ ಅಂದೋಡಾಯ್ತಾ? ಹಾಂ, ಸ್ನೇಹಿತರೆ, ಇಲ್ಲಿ ಮೂರನೇ ಬಾಡಿಗೆ ಅನ್ಲೋಡ್ ಆಗ್ತಿದ್ದಂಗೆ ಟಾಟಾ ಎಸಿಗೆ ಒಂದು ಬಾಡಿಗೆ ಬಂದಿದೆ. 950 ಮೀಟ್ರ್ ಇದೆ ಪಿಕಪ್ಪು. 409 ರೂಪಾಯಿ ಬಂದಿದೆ. ಕುಮಾರಸ್ವಾಮಿ ಲೇಔಟು ಡ್ರಾಪ್ ಇರೋದು. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 3.7 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಕುಮಾರಸ್ವಾಮಿ ಲೇಔಟು, ಇಂಕೇನಹಳ್ಳಿ. ಸ್ನೇಹಿತರೆ, 4ನೇ ಬಾಡಿಗೆ ಅನ್ಲೋಡು ಕಂಪ್ಲೀಟ್ ಆಗಿದೆ. ಟೈಮು 4 ಗಂಟೆ. ಕಾರಣ ಬೇರೆ ಆಟೋ ಬರೋರು ಇಲ್ಲೆಲ್ಲರೂ ಹಾಕೊಂಡು ವೆಯ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಟೋಟಲ್ಲು 84 ಕಿಲೋಮೀಟ್ರ್ ಓಡಿದೆ. ಟೋಟಲ್ ಅರ್ನಿಂಗ್ಸ್ ಬಂದು 2350 ಆಗಿದೆ. 84 ಕಿಲೋಮೀಟ್ರಿಗೆ ಡೀಸೆಲ್ ಬಂದು 637 ರೂಪಾಯಿ, 200 ರೂಪಾಯಿ ಖರ್ಚು. ಮೈನಸ್ 2350 837 ಹೋದರೆ 1500 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದ. ಟೈಮು ಇವಾಗ 5 ಗಂಟೆ. 5 ಗಂಟೆಗೆ ಡ್ಯೂಟಿ ಕ್ಲೋಸ್ ಮಾಡಿದ್ದೀನಿ. ಟೈರ್ ಹಾಕ್ಸೋಣ ಅಂತ ಬಂದೆ. ಬೇಕಂದ್ರೆ ಶೋರೂಮ್ ಹತ್ರ ಸ್ಟಾಕ್ ಇಲ್ಲ ಅಂದರು. ಬೇಜಾರಾಗಿ ಬಂದ್ಬಿಟ್ಟೆ. ನೋಡೋಣ ನಾಳೆ. ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.